ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ವಿಶೇಷ ಒಂದು ಜಾಗವನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ಅದು ಗೊರೂರ್ ಹತ್ರ ಇರ್ತಕ್ಕಂಥ ಒಂದು ಡ್ಯಾಮ್. ಅದು ಹೇಮಾವತಿ ರಿಸರ್ವಿಯರ್ ಅಂತಾರೆ. ಹಾಗೆ ಇದು ಹೇಮಾವತಿ ಬ್ಯಾಕ್ ವಾಟರ್ ಅಲ್ಲಿ ಬರ್ತಕ್ಕಂಥ ಕೋನಾಪುರ್ ಐಲ್ಯಾಂಡ್ ಮತ್ತೆ ಶೆಟ್ಟಿಹಳ್ಳಿ ಚರ್ಚ್. ಈ ಮೂರು ವಿಶೇಷವಾದ ಜಾಗವನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಹಾಗೆ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ನೋಡೋಣ ವಿಡಿಯೋ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಇದು ಗೊರೂರ್ ಡ್ಯಾಮ್ ಹೈಲೈಟ್ ನಂಬರ್ 1 ಆಗಿರ್ತದೆ. ಹೈಲೈಟ್ ನಂಬರ್ 2 ಗೊರೂರ್ ಬ್ಯಾಕ್ ವಾಟರ್. ಇದು ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ನಾನು ತೋರಿಸ್ತೀನಿ. ಹಾಗೆ ಶೆಟ್ಟಿಹಳ್ಳಿ ಚರ್ಚ್, ಇದು ಗೊರೂರ್ ಬ್ಯಾಕ್ ವಾಟರ್ ಅಲ್ಲಿ ಮುಳುಗಿರ್ತಕ್ಕಂಥ ಒಂದು ವಿಶೇಷ ಜಾಗ. ಇದು ಕೇವಲ ಬೆಂಗಳೂರಿಂದ 3 ಗಂಟೆ 46 ನಿಮಿಷ ದೂರದಲ್ಲಿ ಇರ್ತಕ್ಕಂಥದ್ದು. ಸ್ನೇಹಿತರೆ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಈ ಗೊರೂರ್ ನಿಯರೆಸ್ಟ್ ಇರ್ತಕ್ಕಂಥ ಈ 3 ವಿಶೇಷವಾದ ಜಾಗವನ್ನು ನಿಮಗೆ ತೋರಿಸ್ತೀನಿ. ಈಗ ನಾವು ಸ್ನೇಹಿತರೆ ಡ್ಯಾಮ್ನ ಎಂಟ್ರೆನ್ಸ್ ನಾವು ಇವಾಗ ರೀಚ್ ಆಗಿದ್ದೇವೆ. ಇಲ್ಲಿಂದ ಒಳಗಡೆ ನಿಮ್ಮನ್ನ ಗೊರೂರ್ ಡ್ಯಾಮ್ಗೆ ನಾನು ಕರ್ಕೊಂಡು ಹೋಗ್ತೀನಿ. ಆ ಗೊರೂರ್ ಡ್ಯಾಮ್ನ ವಿಶೇಷ ಏನನ್ನೋದು ಒಳಗಡೆ ನೋಡೋಣ. ಬನ್ನಿ ಸ್ನೇಹಿತರೆ, ಮತ್ತೆ ಯಾಕೆ ತರ ನೋಡೋಣ ಹೇಗಿದೆ ಅಂತ. ಸ್ನೇಹಿತರೆ, ಇದು ಖ್ಯಾತ ಸಾಹಿತಿ ಗೊರೂರ್ ರಾಮಸ್ವಾಮಿ ಅಯ್ಯಂಗಾರ್ ಅವರ ಹುಟ್ಟಿ ಬೆಳೆದ ಹಾಗೂ ಕೊನೆಯವರೆಗೂ ಆ ಗ್ರಾಮದಲ್ಲಿ ಬದುಕಿದ್ದರಿಂದ ಸಾಹಿತ್ಯಕ್ಕೆ ವಲಯದಲ್ಲಿಯೂ ಈ ಊರು ಗುರುತಿಸಿಕೊಂಡಿದೆ ಅಂತ ಹೇಳ್ಬೋದು. ಹಾಗೆ ಈ ಡ್ಯಾಮ್ಗೆ 2 ವಿಶೇಷವಾದ ನಾಲೆಗಳು ಉಂಟು, ಬಲದಂಡೆ ಮತ್ತು ಎಡದಂಡೆ. ಇದು ಯಾವ ದಂಡೆ, ಎಡದಂಡೆ ಬಲದಂಡೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ, ಆದ್ರೆ ಹೋಗುವ ದಾರದಲ್ಲಿ ನನಗೆ ಸಿಕ್ಕಿರುವುದು ಒಂದು ವಿಶೇಷವಾದ ಜಾಗ ಇದು. ಹಾಗೆ ಹೇಮಾವತಿ ಆಣೆಕಟ್ಟಿ ನೀರಿನ ಸಂಗ್ರಹಣ ಸಾಮರ್ಥ್ಯ 37.10 TMC ಅಡಿಗಳಷ್ಟು ಇರುತ್ತೆ ಅಂತ ಒಂದು ವಿಶೇಷವಾದ ಮಾಹಿತಿ ಇಲ್ಲಿ ನಮ್ಗೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ಆಣೆಕಟ್ಟಿನ ಎತ್ತರ 44.5 ಮೀಟರ್ ಅಂತ ಹೇಳ್ಬೋದು, ಅಂದ್ರೆ 146 ಅಡಿಗಳು. ಹಾಗೆ ಆಣೆಕಟ್ಟಿನ ಉದ್ದ 4962 ಮೀಟರ್. ಒಟ್ಟು 78,959 ಎಕರೆ ನೀರಾವರಿ ಸೌಲಭ್ಯ ಒದಗಿಸಲು ಈ ಯೋಜನೆಯನ್ನು ಆಯೋಜಿಸಲಾಗಿದೆ ಅಂತ ಹೇಳಬಹುದು. ಇದರ ವಿಶೇಷ ಇನ್ನೊಂದು ಏನಂದ್ರೆ ಸ್ನೇಹಿತರೆ, ಇದು ಕಾವೇರಿ ನದಿಯ ಒಂದು ಪ್ರಮುಖ ಉಪನದಿಯಾಗಿರುವುದು ಒಂದು ವಿಶೇಷ. ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರತಕ್ಕಂಥ ಒಂದು ಆಣೆಕಟ್ಟನ್ನು ಇಲ್ಲಿ ಕಟ್ಟಲಾಗಿರುವುದು ಒಂದು ಅಂತ ಹೇಳಬಹುದು. ಇದು 1979ರಲ್ಲಿ ಕಟ್ಟಲ್ಪಟ್ಟ ಜಲಾಶಯ. ಹಾಸನ ಜಿಲ್ಲೆಯ ಜನಗಳಿಗೆ ಕುಡಿಯುವ ನೀರಿನ ಮತ್ತು ನೀರಾವರಿ ಉದ್ದೇಶಗಳನ್ನು ಇಲ್ಲಿ ಪೂರ್ಣಗೊಳಿಸುತ್ತದೆ ಅಂತ ಹೇಳಬಹುದು. ಇದು ಗೊರೂರ್ ಡ್ಯಾಮಿನ ಒಂದು ನಿಮಗೆ ವಿಹಂಗಮ ನೋಟ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಅಷ್ಟೇ ಬ್ಯೂಟಿಫುಲ್ ಆದಂತಹ ಒಂದು 6 ಗೇಟುಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇದರ ಜಲಾಶಯದ 6 ದೊಡ್ಡ ರೇಡಿಯಲ್ ಸ್ಟೀಲ್ ವೇ ತೂಬುಗಳನ್ನು ಇಲ್ಲಿ ಹೊಂದಲಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಇದರ ವಿಶೇಷ ನಿಮಗೆ ಮುಂದೆ ನಾನು ತೋರಿಸ್ತೀನಿ. ಇದು ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಡ್ಯಾಮ್ ಅಂತ ಹೇಳ್ಬೋದು. ಆದ್ರೆ ಹೇಮಾವತಿ ಹುಟ್ಟಿದ್ದು ಎಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ. ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಇರುವ, ಇದು ಹಾಸನ ಜಿಲ್ಲೆಯ ಮೂಲಕ ಹರಿಯುತ್ತದೆ. ಅಲ್ಲಿ ಇದು ತನ್ನ ಮುಖ್ಯ ಉಪನದಿ ಯಗಚಿ ನದಿಯಿಂದ ಸೇರುತ್ತದೆ. ನಂತರ ಕೃಷ್ಣರಾಜಸಾಗರ್ ಬಳಿ ಕಾವೇರಿಯನ್ನು ಸೇರುವ ಮೊದಲ ಮಂಡ್ಯ ಜಿಲ್ಲೆಗೆ ಸೇರುತ್ತದೆ ಅಂತ ಹೇಳ್ಬೋದು. ಗೊರೂರ್ ಅಣೆಕಟ್ಟು ಒಟ್ಟು 2810 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶವನ್ನು ಒಳಗೊಂಡಿದೆ ಅಂತ ಹೇಳಬಹುದು. ಹಾಗೆ 58.5 ಮೀಟರ್ ಎತ್ತರವಿರುವ ಈ ಜಲಾಶಯವು ಒಟ್ಟು 6 ದೊಡ್ಡ ಗೇಟ್ಗಳನ್ನು ಹೊಂದಿರುತ್ತದೆ ಅಂತ ಹೇಳ್ಬೋದು. ಶ್ರೀಮಾನ್ ಎಸ್ ನಿಜಲಿಂಗಪ್ಪ ಅವರು ಇದನ್ನ ಉದ್ಘಾಟನೆ ಮಾಡಿರೋದು ಒಂದು ವಿಶೇಷ. ಆಗ ಗವರ್ಮೆಂಟ್ ಆಫ್ ಮೈಸೂರು ಅಂತ ಇತ್ತು. ಅವಾಗಿನ ಕಾಲದಲ್ಲಿ ಹಾಸನ ಸುತ್ತಕೊಟ್ಟು ಇರತಕ್ಕಂಥ ಜನತೆಗೆ ಕುಡಿಯುವ ನೀರಿಗೆ ಮತ್ತು ಕೃಷಿ ಉದ್ಯೋಗಕ್ಕಾಗಿ ಈ ಡ್ಯಾಮ್ನ ಒಂದು ವಿಶೇಷವಾಗಿ ನಿರ್ಮಾಣ ಮಾಡಿರೋದು ಒಂದು ನಮಗೆ ನೋಡಲಿಕ್ಕೆ ಸಿಗೋದು. ಇದು
ಹೇಮಾವತಿ ನದಿ ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 1230 ಮೀಟರ್ 4040 ಅಡಿ ಎತ್ತರದಲ್ಲಿ ಪ್ರಾರಂಭವಾಗುತ್ತದೆ. ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಾಳೂರು ಬಳಿ ಎಂಬ ಜಾಗದಲ್ಲಿ ಈ ಹೇಮಾವತಿ ನದಿ ಉಗಮವಾಗುವುದು ಒಂದು ವಿಶೇಷ. ನೋಡಿ, ಇಲ್ಲಿ ನೀರು ಇವಾಗ ಬಿಟ್ಟಿಲ್ಲ, ಆದ್ರೆ ನೀರು ಬಿಟ್ಟಾಗ ನೋಡ್ಲಿಕ್ಕೆ ಒಂದು ವಿಶೇಷವಾಗಿರುತ್ತೆ ಸ್ನೇಹಿತರೆ. ಅಷ್ಟೇ ಮೇಲೆ ಧುಮ್ಮುಕ್ಕಿ ಹರಿತದೆ. ಹೀಗೆ ಮುಂದೆ ಹೋಗಿ ಇದು ಕೃಷ್ಣರಾಜ ಸಾಗರ್ KRS ನ ನೀರನ್ನು ಕಾವೇರಿ ನದಿಗೆ ಸೇರುವುದು ಒಂದು ವಿಶೇಷವಾಗಿರುತ್ತದೆ. ಹಾಗೆ ನೋಡಿ ಸ್ನೇಹಿತರೆ, ಇದು 6 ಗೇಟ್ಗಳು. ನೀರು ಗೇಟ್ ಬಂದ್ ಮಾಡಿದ ಮೇಲೂ ಕೂಡ ನೀರಿನ ತ್ವರೆ ಬಂದು ಮೇಲಿಂದ ಬೀಳ್ತಾ ಇರೋದು. ಇಲ್ಲಿ 2 ಸ್ಟೆಪ್ ಡ್ಯಾಮ್ ಗೇಟ್ಗಳು ನೋಡ್ಲಿಕ್ಕೆ ನಮಗೆ ಸಿಗುತ್ತೆ ಸ್ನೇಹಿತರೆ. ಒಂದು ಸ್ಟೆಪ್ ಬಾಟಮ್ ಅಲ್ಲಿ ಮತ್ತೆ ಅದರ ಮೇಲೆ ನೋಡಿ. ನಾವು ಹೋದಾಗ ನೀರನ್ನು ಬಿಟ್ಟಿರಲಿಲ್ಲ, ಆದ್ರೂ ಕೂಡ ಆ ನೀರು ಈ ಕೆಳಗಡೆ ಧುಮ್ಮಿಕ್ಕಿ ಮೇಲೆ ಜಿಗಿಯೋದು ಒಂದು ವಿಶೇಷವಾಗಿ ರಮಣೀಯ ದೃಶ್ಯ ಕಾಣಿಸುತ್ತೆ ಅಂತ ನಾನು ಹೇಳ್ತೀನಿ. ಹೀಗೆ ವಿಶೇಷವಾದಂತ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋದು ಗರುಡ್ ಡ್ಯಾಮಿನ ಒಂದು ವಿಶೇಷ. ಅಂದ್ರೆ ಅದುವೇ ಹೇಮಾವತಿ ರಿಸರ್ವಿಯರ್ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಹೇಮಾವತಿ ರಿಸರ್ವಿಯರ್ ನೀವು ನೋಡ್ಬೇಕಂದ್ರೆ ಕೇವಲ ಹಾಸನಿಂದ 25 ಕಿಲೋಮೀಟರ್ ದೂರ ಹೈವೇದಿಂದ ಒಳಗಡೆ ಬಂದ್ರೆ ನಮಗೆ ಖ್ಯಾತ ಸಾಹಿತಿಗಳಾದಂಥ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹುಟ್ಟಿ ಬೆಳೆದ ಜಾಗವೇ ಅದುವೇ ಗೊರೂರು ಡ್ಯಾಮ್ ಅಂತ ಹೇಳ್ಬೋದು. ಇಲ್ಲಿಯ ವಿಶೇಷ ಏನಂತಂದ್ರೆ ಸ್ನೇಹಿತರೆ, ಇದು ಹಾಸನ ಜಿಲ್ಲೆಯ ನೀರಿನ ಸಮಸ್ಯೆಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇದರಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ಸುಮಾರು ಹಾಸನ ಜಿಲ್ಲೆಯ 1,55,020 ಎಕರೆ ಜಮೀನಿಗೆ ನೀರನ್ನು ಒದಗಿಸುತ್ತದೆ. ಹಾಗೆ ತುಮಕೂರು ಜಿಲ್ಲೆಯ 3,12,629 ಎಕರೆಗೆ ನೀರನ್ನು ಒದಗಿಸುತ್ತದೆ. ಹಾಗೆ ಮಂಡ್ಯ ಜಿಲ್ಲೆಯ 730,885 ಎಕರೆ ಜಮೀನಿಗೆ ಇಲ್ಲಿನ ನೀರನ್ನು ಉಪಯೋಗಿಸುತ್ತದೆ ಅಂತ ಹೇಳ್ಬೋದು. ಹಾಗೆ ಬನ್ನಿ ನೆಕ್ಸ್ಟ್ ಹೋಗೋಣ. ಹೇಮಾವತಿ ದ್ವೀಪ ಅಂತ ಹೇಳ್ಬೋದು. ಇದು ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದು ಒಂದು ವಿಶೇಷ. ಈ ರಂಗನಾಥ ಸ್ವಾಮಿ ಟೆಂಪಲ್ ನೋಡಿ, ಹೇಮಾವತಿ ಬ್ಯಾಕ್ ವಾಟರ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದು ಒಂದು ಅಪರೂಪವಾದ ರಮಣೀಯ ದೃಶ್ಯ ಅಂತ ಹೇಳ್ಬೋದು. ಇದಕ್ಕೆಲ್ಲ ಐಸ್ಲ್ಯಾಂಡ್ ದ್ವೀಪ, ಈ ತರ ಬ್ಯಾಕ್ ವಾಟರ್, ಹೇಮಾವತಿ ಬ್ಯಾಕ್ ವಾಟರ್ ಅಂತ ಕರೀತಾರೆ. ಈ ಬ್ಯೂಟಿಫುಲ್ ಆದ ರಮಣೀಯ ಜಾಗವನ್ನು ನೀವು ನೋಡ್ಲೇಬೇಕಂದ್ರೆ ಸುತ್ತುಕೊಟ್ಟು ನೀರು, ಸೆಂಟ್ರಲ್ ನಮಗೆ ನೋಡ್ಲಿಕ್ಕೆ ಮಾತ್ರ ಒಂದು ರೋಡ್ ಸಿಗತ್ತೆ. ನೋಡಿ ಎಷ್ಟು ಅಂದವಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಕೂಡ ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿದ್ದು ಒಂದು ವಿಶೇಷವಾಗಿತ್ತು. ಅಷ್ಟೇ ಚೆನ್ನಾಗಿತ್ತು, ಯಾಕಂದ್ರೆ ಅಲ್ಲಿ ನಿಶ್ಶಬ್ದ, ಆದರೆ ಮಧ್ಯದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಇದ್ದುದು ಒಂದು ವಿಶೇಷ. ಇದು ಇರೋದು ಬಂದ್ಬಿಟ್ಟು ಕೋನಾಪುರ್ ಅಂತ. ಗೊರೂರು ಡ್ಯಾಮ್ ಇಂದ ಕೇವಲ 1-1.5 ಕಿಲೋಮೀಟರ್ ದೂರದಲ್ಲಿ ಬಂದರೆ ನಮಗೆ ಸಿಗ್ತಕ್ಕಂಥ ಒಂದು ಕೋನಾಪುರ್ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಹೇಳ್ತಾರೆ. ಇದು ಹೇಮಾವತಿ ಬ್ಯಾಕ್ ವಾಟರ್ ಅಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾದ ಜಾಗ. ಬನ್ನಿ ನೋಡೋಣ ಈ ಜಾಗದ ವಿಶೇಷ. ಮೇಲೆ ನಿಮ್ಗೆ ಕರ್ಕೊಂಡು ದೇವಸ್ಥಾನ ದರ್ಶನ ಮಾಡ್ತೇನೆ, ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ಇವಾಗ ನಾವು ಪಾರ್ಕಿಂಗ್ ರೀಚ್ ಆಗಿದ್ದೇವೆ. ಅಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ನಮಗೆ ವಿಶೇಷವಾಗಿ ನೋಡ್ಲಿಕ್ಕೆ ಸಿಗುತ್ತೆ.
ಹಾಗೆ ಈ ತರ ಮೆಟ್ಲುಗಳನ್ನ ಹತ್ತಿಬಿಟ್ಟು ನಾವು ಮೇಲ್ಗಡೆ ಹೋಗ್ಬೇಕಾಗತ್ತೆ. ನಾವು ಹೋಗಿರೋ ಟೈಮಲ್ಲಿ ಪೂಜಾರಿಗಳು ಇರ್ಲಿಲ್ಲ, ದೇವಸ್ಥಾನ ಕ್ಲೋಸ್ ಆಗಿತ್ತು ಸ್ನೇಹಿತರೆ. ಆದ್ರೂ ಕೂಡ ದೇವಸ್ಥಾನ ಸರೌಂಡಿಂಗ್ ಅಲ್ಲಿ ನಿಮ್ಗೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಹೋಗೋಣ, ಮೇಲೆ ನೋಡೋಣ. ಸ್ನೇಹಿತರೆ, ಇದು ಶ್ರೀಮತಿ ಭವಾನಿ ಅವರು ಮತ್ತು ಎಚ್ ಡಿ ರೇವಣ್ಣವರು, ಎಚ್ ಡಿ ದೇವೇಗೌಡರು, ಶ್ರೀಮತಿ ಚೆನ್ನಮ್ಮನವರು ಇದನ್ನ ಉದ್ಘಾಟನೆ ಮಾಡಿದ್ದು 2021ರಲ್ಲಿ. ಈ ವಿಶೇಷವಾದ ದೇವಸ್ಥಾನವನ್ನು ದೇವೇಗೌಡವರು ನಿಮ್ಮೆಲ್ಲರಿಗೆ ಅರ್ಪಣೆ ಮಾಡಿ ಈ ಕೋನಾಪುರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಒಂದು ಗೊರೂರ್ ಬ್ಯಾಕ್ ವಾಟರ್ ಅಂತ ಹೇಳ್ತಾರೆ, ಹೇಮಾವತಿ ಬ್ಯಾಕ್ ವಾಟರ್ ಅಂತ ಹೇಳ್ತಾರೆ, ಹೀಗೆ ವಿಧವಾಗಿ ಕರೀತಾರೆ ಅನ್ನೋದು ಸ್ನೇಹಿತರೆ. ನಾವು ಕೂಡ ಈ ಜಾಗನ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿದ್ದೇನೆ. ಒಳಗಡೆ ಹೋಗ್ಲಿಕ್ಕಾಗಿಲ್ಲ, ಯಾಕಂದ್ರೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಬನ್ನಿ, ಈ ದೇವಸ್ಥಾನದ ಹಿಂದೆಗಡೆ ಕೂಡ ನಿಮ್ಗೆ ನಾನು ತೋರಿಸ್ತೀನಿ ಯಾವ ತರ ಇದೆ ಬ್ಯಾಕ್ ವಾಟರ್ ಅಂತ. ನೋಡಿ, ಇದು ದೇವಸ್ಥಾನದ ಸುತ್ತುಗಟ್ಟು ನಮಗೆ ಅಚ್ಚುಕಟ್ಟಾಗಿ ನೋಡ್ಲಿಕ್ಕೆ ಸಿಗ್ತಕ್ಕಂಥ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ. ದಯವಿಟ್ಟು ನೀವು ಹಾಸನ ಹತ್ರ ಹೋದ್ರೆ ಈ ಗೊರೂರು ಡ್ಯಾಮ್ ಮತ್ತೆ ಹಾಗೆ ಈ ಶ್ರೀ ರಂಗನಾಥಸ್ವಾಮಿ ಟೆಂಪಲ್, ಹೇಮಾವತಿ ಬ್ಯಾಕ್ ವಾಟರ್, ಹಾಗೆ ಶೆಟ್ಟಿಳಿ ಚರ್ಚ್, ಈ 3 ಜಾಗವನ್ನು ಮಿಸ್ ಹೋಗಬೇಡಿ. ಬನ್ನಿ ನೋಡೋಣ. ಆ ದೇವಸ್ಥಾನದ ಹಿಂದೆಗಡೆ ಒಂದು ಕಾಲ್ದಾರಿಯಲ್ಲಿ ನೋಡೋಣ ಯಾವ ತರ ಇದೆ ನೋಡ್ಲಿಕ್ಕೆ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೇನೆ. ನೋಡಿ, ಇದು ಬ್ಯಾಕ್ ವಾಟರ್ ಅಲ್ಲಿ ಇರ್ತಕ್ಕಂಥ ಒಂದು ನಿಮ್ಗೆ ಎಕ್ಸ್ಪ್ಲೋರಿಂಗ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿದ್ರಲ್ಲ ಬ್ಯಾಕ್ ವಾಟರ್ ಯಾವ ತರ ಇತ್ತಂತೋ. ಬನ್ನಿ, ಹಾಗೆ ದೇವಸ್ಥಾನದ ಮುಂದ್ಗಡೆ ಮೆಟ್ಲು ಮತ್ತು ಬರ್ತಕ್ಕಂಥ ದಾರಿ ಕೂಡ ನಿಮ್ಗೆ ನಾನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀವು ಗೊರೂರು ಡ್ಯಾಮ್ ಬಂದ್ಮೇಲೆ ಅದರ ಪಕ್ಕದಲ್ಲಿ ಇರ್ತಕ್ಕಂಥ 1.5 ಕಿಲೋಮೀಟರ್ ಬಂದ್ರೆ ಇದು ಶ್ರೀ ರಂಗನಾಥಸ್ವಾಮಿ ಟೆಂಪಲ್ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು. ಇದು ಮೇಲ್ಗಡೆಯಿಂದ ವ್ಯೂ ನೋಡ್ತಾನೆ ಇರಬೇಕು. ಹಾಗೆ ನನ್ನ ಟ್ರಾವೆಲ್ ಪಾರ್ಟ್ನರ್ ಕೂಡ ನಾನು ಅಲ್ಲಿ ವಿಡಿಯೋ ಶೂಟ್ ಮಾಡಿದ್ದು ಒಂದು ವಿಶೇಷವಾಗಿತ್ತು. ಬನ್ನಿ, ಇದಾದ ಕೂಡಲೇ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ವಿಶೇಷ ಜಾಗ ಕರ್ಕೊಂಡು ಹೋಗ್ತೀನಿ. ಅದುವೇ ಹೈಲೈಟ್ ನಂಬರ್ 3 ಅಂತ ಹೇಳ್ಬೋದು ಸ್ನೇಹಿತರೆ. ಹೈಲೈಟ್ ನಂಬರ್ 3ನ ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋ ಇವಾಗ ಬರ್ತಕ್ಕಂಥ ಅಪ್ಕಮಿಂಗ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಅದುವೇ ಶೆಟ್ಟಿಹಳ್ಳಿ ಚರ್ಚ್ ಅಂತ ಹೇಳ್ತೀನಿ. ನೋಡಿ, ಇದು ಹೇಮಾವತಿ ಬ್ಯಾಕ್ ವಾಟರ್ ನಾನು ನಿಮ್ಗೆ ವಿಡಿಯೋ ತೋರಿಸ್ತಾ ಇರೋದು. ಇದಾದ ಕೂಡಲೇ ನಿಮ್ಗೆ ಶೆಟ್ಟಿಹಳ್ಳಿ ಚರ್ಚ್, ಇದು ನೀರಲ್ಲಿ ಮುಳುಗಿರತಕ್ಕಂಥದ್ದು. ಇದು ಯಾವಾಗ ಗೊರೂರು ಡ್ಯಾಮ್ ಅನ್ನ ಕನ್ಸ್ಟ್ರಕ್ಷನ್ ಆಯ್ತು ಆವಾಗ ಇದು ಚರ್ಚ್, ರೋಸರಿ ಚರ್ಚ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ನೀರಲ್ಲಿ ಮುಳುಗಿತ್ತು. ಮಳೆಗಾಲದಲ್ಲಿ ಅಂದ್ರೆ ರೈನಿಂಗ್ ಸೀಸನ್ ಅಲ್ಲಿ ಇದು ಮುಳುಗಿ ಹೋಗುತ್ತೆ. ಆದ್ರೆ ಈ ಡ್ಯಾಮ್ ಅಲ್ಲಿ ನೀರು ಕಡಿಮೆ ಆದಾಗ ಇಲ್ಲಿ ಫುಲ್ ನಮಗೆ ಚರ್ಚ್ ನೋಡ್ಲಿಕ್ಕೆ ಸಿಗುತ್ತೆ. ಇದು ಒಂದು ವಿಶೇಷವಾದ ಒಂದು ಫೋಟೋಶೂಟ್ ಜಾಗ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಾನು ಮಳೆಗಾಲದಲ್ಲಿ ವಿಸಿಟ್ ಮಾಡೋದ್ರಿಂದ ಇವಾಗ ಅಲ್ಲಿ ನಾನು ಜಸ್ಟ್ ಇಷ್ಟು ಮಾತ್ರ ನಾನು ತೋರಿಸಬಹುದು. ಅಷ್ಟೇ ಇಂಟ್ರೆಸ್ಟಿಂಗ್ ಜಾಗ ಇದು ಆಗಿರ್ತದೆ. ಹಾಗೆ ನೀವು ಕೂಡ ಹಾಸನದಿಂದ 25 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಈ 3 ಜಾಗವನ್ನು ದಯವಿಟ್ಟು ಒಂದ್ಬಾರಿ ವಿಸಿಟ್ ಮಾಡಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ಇರ್ತಕ್ಕಂಥದ್ದು ಬಂದ್ಬಿಟ್ಟು 1810ರಲ್ಲಿ ಇದನ್ನ ಕಟ್ಟಿರ್ತಕ್ಕ ಒಂದು ಡ್ಯಾಮು. ಹಾಗೆ ನನ್ನ ಟ್ರಾವೆಲ್ ಪಾರ್ಟ್ನರ್ ನನ್ನ ಕನಸು ಆಗಿತ್ತು ಸ್ನೇಹಿತರೆ. ಈ ತರ ವಿಡಿಯೋಗಳನ್ನು ನೋಡ್ಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.